ಘಟನೆ. ಇಡೀ ದೇಶ ಈ ಘಟನೆಗೆ ನಿಷೇಧಿಸಿ ಎಲ್ಲರೂ ಭಾರತೀಯರ ಒಕ್ಕಟ್ಟಾಗಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ನೇರ ಕೊಡ್ತಾ ಇದೆ ಅದಕ್ಕೆ ವಿರೋಧಿಸಿ ಯುದ್ಧ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಕಳೆದ 60-70 ವರ್ಷ ಭಯೋತ್ಪಾದಕ ಘಟನೆಗಳಿಗೆ ಸಹಕರಿಸಿ ಅವ್ರ ಮುಖಾಂತರ ಭಾರತ ದೇಶದಲ್ಲಿ ಇರುವಂಥ ಹಿಂದೂ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾ ಬಂದಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತ ಭಾರತ ದೇಶ ಜೊತೆಗೆ ಉಳಿದಿದೆ. ಭಾರತ ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ಕೆಲಸ ವಿದೇಶದಾಗಿರುವಂಥ ಜನನೂ ಮಾಡ್ತಾ ಇದ್ದಾರೆ. ಬೇರೆ ದೇಶ ಸರ್ಕಾರಗಳು ಕೂಡ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಜೊತೆಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಇತರ ಉಲ್ಟಾ ಕೆಲಸ ಮಾಡುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ನನಗೆ ಒಂದೇ ಒಂದು ಮಾತು ಹೇಳೋದಿದ್ದು ಈ ಸಂದರ್ಭದಲ್ಲಿ ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗೆ, ನೀವು ಮುಖ್ಯಮಂತ್ರಿ, ನಿಮ್ಮ ಮಗ MLC, ನಿಮ್ಮ ಮಕ್ಕಳಿಗೆ MLA ಮಾಡಬೇಕು, ಮಂತ್ರಿ ಮಾಡಬೇಕಂತ ಕನಸು ನೋಡ್ತೀರಿ. ಯಾವಾಗರೇ ಒಬ್ಬ ಮಗ ಆ ಸರಹದ ಮೇಲೆ ಏನು ದೇಶದ ಸೀಮೆ ಮೇಲೆ ನಮ್ಮ ಜವಾನರು ಯುದ್ಧ ಮಾಡ್ತಾ ಇದ್ದಾರಲ್ಲ, ಆ ಥರಾಗ ಒಬ್ಬ ನಿಮ್ಮ ಮಗ ಕಳಿಸ್ರಿ. ಆಮೇಲೆ ನಿಮಗೆ ಗೊತ್ತಾಗ್ತೈತಿ ದೇಶಭಕ್ತಿ ಅಂದರೆ ಏನ, ದೇಶ ಪ್ರೇಮ ಅಂದರೆ ಏನ. ಈ ದೇಶದ ಆಸ್ತಿ ಹೊಡಿತಾ ಇದ್ದೀರಿ, ದೇಶದಾಗ ನಿತ್ಯ ಅಧಿಕಾರ ತಗೋತಾ ಇದ್ದೀರಿ, ಏನೇನು ಒಳ್ಳೇದು ಕೆಲಸ ಬೇಕೋ ಅದೆಲ್ಲ ಮಾಡ್ತಾ ಇದ್ದೀರಿ. ಆದರೆ ದೇಶ ಪರವಾಗಿರುವಂಥ ನಿಮ್ಮ ಜವಾಬ್ದಾರಿ ಮರ್ತ ಇವತ್ತು ಕೇಂದ್ರ ಸರ್ಕಾರ ಒಂದು ಏನು ಆದೇಶ ಮಾಡಿದೆ, ಭಾರತ ದೇಶದಲ್ಲಿ ಇರುವಂಥ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸ್ರಿ ಅಂತ. ಇದು ಮಾಡಲಿಕ್ಕೂ ನಿಮ್ಗೆ ನಾಚಿಕೆ ಬರ್ತಾ ಇದೆ, ಇದು ಮಾಡಲಿಕ್ಕೂ ನಿಮ್ಗೆ ಧೈರ್ಯ ಆಗ್ತಾ ಇಲ್ಲ. ನೀವು ಗನಸರಿದ್ದೀರೋ ಮತ್ತೆ ಏನಿದ್ದೀರೋ ಅಂತ ನನಗೆ ಪರಿಸ್ಥಿತಿ ನೋಡಬೇಕಾಗ್ತಾ ಇದೆ. ಯಾಕಂದ್ರೆ ಈ ದೇಶ ಬಗ್ಗೆ ಗೌರವ ಇಲ್ಲ, ಅವ ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಮೊದಲ ಭಾರತೀಯರ, ಆಮೇಲೆ ಕಾಂಗ್ರೆಸ್, BJP, ಜನತಾದಳ ಮತ್ತು ಯಾವ್ದು ನಮ್ಮ ರಾಜಕೀಯವಾಗಿ ಏನಿದ್ದು ಅಂತ ನಾವು ಮಾಡೋಣ. ಅದರ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರ್ಬೇಕಂತ ಒಂದು ಸಂದೇಶ ಕೊಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರದ್ದಿದೆ. ಆದರೆ ಆ ಜವಾಬ್ದಾರಿ ತಾವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಲಿ. ಇಲ್ಲ ರೀ, ಕರ್ನಾಟಕ ನಾಡಿನ ಜನ ನಿಮ್ಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದರು ಒಳ್ಳೆ ಕೆಲಸ ಮಾಡಲಿಕ್ಕೆ. ಮತ್ತು ಇವತ್ತಿನ ವಿಷಯ ಅಂತ ದೇಶಭಕ್ತಿ, ದೇಶ ಮೇಲೆ ಇರುವಂಥ ಪ್ರೀತಿ ತೋರಿಸುವಂಥ ಒಂದು ಅವಕಾಶ. ಈ ಸಂದರ್ಭದಲ್ಲಿ ನೀವು ಒಕ್ಕಟ್ಟಾಗಿ ದೇಶ ಸಲುವಾಗಿ ನಿಂತಿಲ್ಲ ಅಂದ್ರೆ ಜನ ನಿಮಗೆ ಏನು ಮಾಡ್ತಾರೋ ಬರುವಂಥ ಸಮಯದಲ್ಲಿ ನೀವು ನೋಡ್ಬೋದು. ಇವತ್ತೂ ಕೂಡ ಮುಖ್ಯಮಂತ್ರಿ ಅವ್ರಿಗೆ, ಕರ್ನಾಟಕ ಸರ್ಕಾರಕ್ಕೆ ಇರುವಂಥ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇಡೀ ಜಗತ್ತು ಭಾರತ ಸರ್ಕಾರ ಜೊತೆಗಿದೆ. ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಭಾಳ ಪ್ರಾಮಾಣಿಕವಾಗಿ ಪಾಕಿಸ್ತಾನ ಜನರಿಗೆ ವಾಪಸ್ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರುವಂಥ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸುವಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿರಿ. ನಾವು ಭಾರತೀಯ ಜನತಾ ಪಾರ್ಟಿಯವರ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು. ನೀವೇನು